ಸ್ಟೇಟ್ ನ್ಯೂಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಗೆಲ್ರಿಗೂ ಮೋಸ್ಟ್ ಸ್ವೀಟ್ ವೆಲ್ಕಮ್. ನಾನು ಹರ್ಷಿತಾ. ಸೊ ನನ್ನ ಜೊತೆ ಮುದ್ದು ಚೆಲುವೆ ಸೂಪರ್ ಡ್ಯಾನ್ಸರ್ ಆಕ್ಟರ್ ಆದಂತಹ ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ನಾನು. ಸೊ ಕೆಡಿ ಅಂತೂ ಸೂಪರ್ ಡೂಪರ್ ಆಗಿ ಸಕ್ಸಸ್ ಆಯ್ತು. ನಿಮ್ಗೆ ಕಂಗ್ರಾಚುಲೇಷನ್ಸ್. ಅಂಡ್ ಇನ್ನೊಂದಕ್ಕೆ ಕಂಗ್ರಾಚುಲೇಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ ಮಿಸ್ ಅಂಡ್ ಮಿಸ್ಟರ್ ಇಂಡಿಯಾಗೆ. ಸೊ ಹೇಗ್ ಅನಿಸ್ತಾ ಇದೆ ಅಂತ? ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಅಮೃತ ವಿಜಯ್ ಟಾಟಾ ಅವರು ಇದು 9th ಸೀಸನ್ ನಡೀತಿರೋದು ಅವ್ರದ್ದು. ಯೂಶ್ಲಿ ದುಬೈಯಲ್ಲೆಲ್ಲ ಮಾಡ್ತಿದ್ರು, ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಮಾಡ್ತಿದ್ದಾರೆ. ಸೊ ಮಿಸ್ ಅಂಡ್ ಮಿಸ್ಸಸ್ ಇಂಡಿಯಾ, ಸೊ ಮದ್ವೆ ಆಗಿಲ್ದವ್ರಿಗೂ ಮದುವೆ ಆಲ್ರೆಡಿ ಯಾರಿಗಾಗಿದೆ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್, ವೆರಿ ಗುಡ್ ಆಪರ್ಚುನಿಟಿ ವುಮೆನ್ ಸೆಲೆಬ್ರೇಟ್ ಮಾಡೋದಕ್ಕೆ, ಅವರ ಒಂದು ಟ್ಯಾಲೆಂಟ್ ಏನಿದೆ, ಅವರ ಒಂದು ಪೊಟೆನ್ಷಿಯಲ್ ಏನಿದೆ ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಟು ಬಿ ಅಸೋಸಿಯೇಟೆಡ್ ವಿತ್ ಸಚ್ good people and such good contestants ಆಗಿರ್ಲಿ ಅಥವಾ ಆ ಮೋಟಿವ್ ಏನಿದೆ, ಅವ್ರ ವಿಷನ್ ಏನಿದೆ, ಸೊ ಐ ರಿಯಲಿ ಲೈಕ್ ಅವ್ರ ವಿಷನ್ ಪ್ರಕಾರ ಏನ್ ರಿಪ್ರೆಸೆಂಟ್ ನಾನ್ ಮಾಡ್ಬೋದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಸೊ ಮತ್ತೊಂದ್ಸಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ಇಷ್ಟು ಟೈಮಲ್ಲಿ ನೀವು ತುಂಬಾ ಸಿನಿಮಾಗಳನ್ನ ಮಾಡಿದ್ದಾರೆ, ಎಲ್ಲದೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ನಿಮಗೆ ಒಂದು ನನಗೆ ಈ ಪಾತ್ರ ತುಂಬಾ ಇಷ್ಟವಾಗುವಂಥದ್ದು, ಮುಂದಿನ ದಿನದಲ್ಲಿ ಈ ತರ ಪಾತ್ರಗಳನ್ನ ಮಾಡಕ್ ಇಷ್ಟಪಡ್ತೀನಿ ಅನ್ನೋದಾದ್ರೆ ಯಾವುದು ಅಂತ? ಯಾಕಂದ್ರೆ ಹಿಂದೆ ಬಂದಿರುವಂತ ಕೇಳಿಲಿ ನೀವು ಬೇರೆನೆ ನಿಮ್ದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್. ಸೊ ನೆಕ್ಸ್ಟ್ ಯಾವ ರೀತಿಯಾದಂತ ಕ್ಯಾರೆಕ್ಟರ್ ಮಾಡಕ್ ಇಷ್ಟಪಡ್ತೀರಾ ಅಂತ? ಐ ಥಿಂಕ್ ಕೆಡಿಲಿ ಮಚ್ಚಲಕ್ಷ್ಮಿ ಅನ್ನೋ ಪಾತ್ರನೇ ನಂಗೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಅಂಡ್ ನಾನ್ ಇಂಟ್ರೋವರ್ಟ್ ಆಗಿರೋದ್ರಿಂದ ಆ ಪಾತ್ರ ಮಾಡಕ್ಕೆ ಟುಕ್ ಮಿ ಅ ಲಾಟ್ ಅಂಡ್ ತುಂಬಾ ಖುಷಿ ಆಗುತ್ತೆ ಆ ತರ ಒಳ್ಳೆ ರೆಸ್ಪಾನ್ಸ್ ಬಂದಾಗ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಯಾವ್ದಾದ್ರು historic character ಅಥವಾ I don't know, I think I'm a versatile actor ಅಂತ ಅನ್ಸ್ಕೋಬೇಕು ನನಗೆ. ಸೊ ನಾನು ಏನ್ ಪಾತ್ರಗಳು ಮಾಡಿದ್ದೀನಿ ಅದನ್ನ ಬಿಟ್ಟು ಏನಾದ್ರೂ ಹೊಸದಾಗಿ ಏನಾದ್ರೂ ಬಂದ್ರೆ, ಏನಾದ್ರೂ ಸ್ಪೆಷಲ್ ಆಗಿ ವುಮೆನ್ ಸೆಂಟ್ರಿಕ್ ಆಗ್ಲಿ ಅಥವಾ ಹೀರೋಯಿನ್ ಪಾತ್ರ ಏನಾದ್ರೂ ಡಿಫ್ರೆಂಟ್ ಆಗಿ ಬರ್ದಿದ್ರೆ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು. ಈಗ ಮೊಗ್ಗಿನ ಮನಸ್ಸು ಇವಾಗ ಬಂದ್ರೆ ಅವ್ರು 3 ಜನರಲ್ಲಿ ಯಾವ ಪಾತ್ರ ಆಗಕ್ಕೆ ಇಷ್ಟಪಡ್ತೀರಾ ನೀವು? ಇಟ್ಸ್ ಡಿಫಿಕಲ್ಟ್ ಟು ಚೂಸ್. ಐ ಥಿಂಕ್ ಅವ್ರು ಏನ್ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಕಾಂಟ್ ಚೂಸ್, ಬಟ್ ಮೂರು ಇಟ್ಸ್ ಸೋ ಡಿಫ್ರೆಂಟ್ 3 ಜನನು. ಐ ಥಿಂಕ್ ಐ ಲೆಟ್ ಇಟ್ ಬಿ. ಹಾಗೆ ಧ್ರುವ ಸರ್ಜಾ ಅವ್ರ ಜೊತೆ ನಿಮಗೆ ಆಕ್ಟ್ ಮಾಡಿರುವಂತದ್ದು, ಅವ್ರ ಬಗ್ಗೆ ಏನ್ ಅನಿಸ್ತು ಅಂತ? ತುಂಬಾ ಖುಷಿ ಆಯ್ತು ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದು. ಐ ಥಿಂಕ್ ಇಡೀ ಜರ್ನಿ ವಾಸ್ ವೆರಿ ಸ್ಪೆಷಲ್ ಟು ಮೀ. ಧ್ರುವ ಸರ್ಜಾ ಸರ್ ಅಂಡ್ ದ ಎಂಟೈರ್ ಟೀಮ್ ವಾಸ್ ವೆರಿ ಸ್ಪೆಷಲ್ ಟು ಮೀ. ಅಂಡ್ ದೇ ಆರ್ ನನ್ನ ಒಂದು ಕರಿಯರ್ ಅಲ್ಲಿ ಕೆಡಿ ಸಿನಿಮಾಲಿ ತುಂಬಾ ಕಲ್ತಿದ್ದೀನಿ. ಆಸ್ ಅನ್ ಆಕ್ಟರ್, ಆಸ್ ಅ ಪರ್ಸನ್ ತುಂಬಾ ಕಲಿಯೋಕೆ ಸಾಧ್ಯ ಆಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ಯಾವ ಹೀರೋ ಫೇವ್ರೇಟ್ ಅಂತ ಕೇಳ್ಬೋದಾ? ಐ ಲೈಕ್ ನಮ್ ಕನ್ನಡದೆಲ್ಲ ಹೀರೋಗಳು ನನ್ಗೆ ಇಷ್ಟ, ನಾನ್ ಕೆಲಸ ಮಾಡ್ಬೇಕು ಅಂತ ಆಸೆ. ಮುಂದಿನ ದಿನದಲ್ಲಿ ಯಾವ ತರದ್ದು ಫಿಲ್ಮು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರೇಷ್ಮಾ ಅವರಿಂದ? ಈಗ ಡಿಸೆಂಬರ್ ಅಲ್ಲಿ ಅನ್ನ ಫ್ರಮ್ ಮೆಕ್ಸಿಕೋ ರಿಲೀಸ್ ಆಗ್ತಿದೆ. ಡಿಸೆಂಬರ್ 24ಗೆ ಅನೌನ್ಸ್ಮೆಂಟ್ ಆಗಿದೆ. ಸೊ ಅದರ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಆದಷ್ಟು ಬೇಗ ಸಾಂಗ್ಸ್ ರಿಲೀಸ್ ಮಾಡ್ತಾರೆ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಟ್. ಇನ್ನು ನೀವು ಡ್ಯಾನ್ಸ್ ಅಂತ ಹೇಳೋದಾದ್ರೆ ಸಿಕ್ಕಾಬಟ್ಟೆ ಚಚ್ಚಿ ಕೆಡೋ ಬಿಡ್ತೀರಾ. ಸೊ ಡ್ಯಾನ್ಸ್ ಕ್ಲಾಸಿಗೆ ಏನಾದ್ರು ಹೋಗಿದ್ರ ನೀವು ಮೊದಲು? ಡಾನ್ಸ್ ಕ್ಲಾಸಿಗೆ ಹೋಗಲ್ಲ, ಬಟ್ ಸಿನಿಮಾಗೆ ಏನಾದ್ರು ಡಾನ್ಸ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ರಿಹರ್ಸಲ್ಸ್ ಮಾಡ್ತೀವಿ. ಬಟ್ ನಾನು ಫ್ರಮ್ ಚೈಲ್ಡ್ಹುಡ್ ನಾನು ಡಾನ್ಸ್ ಮಾಡ್ಕೊಂಡು ಬೆಳೆದಿದ್ದೀನಿ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಪರ್ಸನಲ್ ಟು ಮೀ ಅಂಡ್ ನನ್ಗೆ ತುಂಬಾ ಇಷ್ಟ ಆಗೋದು. ಅಂಡ್ ನಾನು ತುಂಬಾ ಟೈಮ್ ಕೊಡ್ತೀನಿ ಡಾನ್ಸಿಗೆ, ಬಿಕಾಸ್ ದಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್ ಟು ಮೀ. ಅಂಡ್ ಮಚ್ಚಲಕ್ಷ್ಮಿದು ನೀವೇ ಹೇಳಿದ್ರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ, ಜನರಿಗೂ ಕೂಡ ಇಷ್ಟ ಆಗಿರೋಂಥದ್ದು. ಯಾವ್ದಾದ್ರು ಒಂದು ಡೈಲಾಗ್ ನೆನಪಿದ್ಯಾ, ಹೇಳ್ಬೋದಾ? ಅದೇ ಸೇರ್ಸ್ಲ ಜನನ ಏಳಿಸ್ಲ ದೊಮ್ಮಿನ ಹಾಕಿಸ್ಲ ಬಂಕೇನೆ. ಐ ಥಿಂಕ್ ದಟ್ ಅದಕ್ಕೆ ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ನನ್ನ ಡೈಲಾಗಿಗೂ ಜನ ರೀಲ್ಸ್ ಮಾಡ್ತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಅಂಡ್ ನನ್ನ ಮಚ್ಚಲಕ್ಷ್ಮಿದೇನ್ ಔಟ್ಫಿಟ್ ಇದೆ ಅದನ್ನೇ ಹಾಕೊಂಡು ರೀಕ್ರಿಯೇಟ್ ಮಾಡಿ ಆ ಡೈಲಾಗ್ನ ತುಂಬಾ ಜನ ಟ್ಯಾಗ್ ಮಾಡಿದ್ದಾರೆ ನನಗೆ ರೀಲ್ಸ್ ಅಲ್ಲಿ. ಸೊ ಅದ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ನೋ ಥ್ಯಾಂಕ್ ಯು. ಅದೇ ಹೇಳಿದ್ನಲ್ಲ ಇವಾಗ ಸದ್ಯಕ್ಕೆ ಥ್ಯಾಂಕ್ ಯು. ಓಕೆ, ಸೊ ಒಟ್ನಲ್ಲಿ ಮಚ್ಚಲಕ್ಷ್ಮಿಯಿಂದ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಪಾತ್ರ ಬರುತ್ತೆ ಅಂತ ನಾವು ಕೂಡ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಎಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ರೇಷ್ಮಾ ನಾಣಯ್ಯ ಅವರು ಮುದ್ದಾಗಿ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ. ಸ್ಟೇಟ್ ನ್ಯೂಸ್.live.